ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಅಧಿಕ ಮಾಸದ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ಅಧಿಕ ಮಾಸದಲ್ಲಿ ಕೊಡುವ ದಾನದ ಬಗ್ಗೆ ಹೇಳುತ್ತೇನೆ. ಅಧಿಕ ಮಾಸದಲ್ಲಿ ಯಾವ ಯಾವ ದಾನಗಳನ್ನು ಕೊಡಲಾಗುತ್ತದೆ ಹಾಗೂ ದಾನಗಳು ಯಾವಾಗ ಕೊಡಬೇಕು ಎಂದು ಹೇಳುತ್ತೇನೆ. ಮೊದಲು ಅಧಿಕ ಮಾಸ ಯಾವಾಗ ಪ್ರಾರಂಭ ಆಗುತ್ತದೆ ಎಂದು ನೋಡೋಣ. ಮೇ ತಿಂಗಳು 17 ತಾರೀಕು ಭಾನುವಾರ 2026. ಜೂನ್ 15 ರಂದು ಮುಗಿಯುತ್ತದೆ. ಅಂದರೆ ಮೇ 17ರಿಂದ ಪ್ರಾರಂಭವಾಗಿ ಜೂನ್ 15ಕ್ಕೆ ಅಧಿಕ ಮಾಸ ಮುಗಿಯುತ್ತದೆ. ವಿಡಿಯೋ ಕೊನೆ ತನಕ ನೋಡಿದರೆ ನಿಮಗೆ ಅಧಿಕ ಮಾಸದಲ್ಲಿ ಕೊಡುವ ದಾನಗಳು ಮತ್ತು ಬಾಗಿನಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಈಗ ಅಧಿಕ ಮಾಸದ ಧಾರ್ಮಿಕ ಮಹತ್ವ ನೋಡೋಣ. ಅಧಿಕ ಮಾಸದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳು ಸಾಮಾನ್ಯ ದಿನಗಳಿಗಿಂತ ಅನೇಕ ಪಟ್ಟು ಹೆಚ್ಚು ಫಲ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ದಿನಗಳಲ್ಲಿ ಯಾವುದೇ ಜಪ, ತಪ, ದಾನ, ದೇವರ ನಾಮಸ್ಮರಣೆ ಇವುಗಳಿಗೆಲ್ಲ ಅಧಿಕ ಫಲ ಇರುತ್ತದೆ ಎಂದು ಹೇಳಲಾಗಿದೆ. ಅಧಿಕ ಮಾಸದಲ್ಲಿ ಮಾಡಲು ಅನೇಕ ದಾನಗಳು ಇವೆ. ಆದರೆ ಕೆಲವು ವಿಶೇಷ ದಾನಗಳ ಬಗ್ಗೆ ನಾನು ಹೇಳುತ್ತೇನೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಕೊಡಬೇಕಾದ ದಾನ ಅಪೂಪ ದಾನ. ಅಪೂಪ ದಾನ ಎಂದರೆ ಅಧಿಕ ಮಾಸದಲ್ಲಿ ಎಲ್ಲರೂ ಅತಿರಸ ದಾನ ಮಾಡುತ್ತಾರೆ. ವಿಶೇಷವಾಗಿ ಇದು ಅಕ್ಕಿ ಮತ್ತು ಬೆಲ್ಲದಿಂದ ಮಾಡಲಾಗುತ್ತದೆ. ಈ ಅತಿರಸ ದಾನವು ಅಧಿಕ ಮಾಸದಲ್ಲಿ ತುಂಬ ವಿಶೇಷ ದಾನವಾಗಿದೆ. ಈ ದಾನವು ಎಲ್ಲರೂ ಕೊಡಬೇಕು. ಒಂದು ಹಿತ್ತಾಳೆ ತಟ್ಟೆಯಾಗಲಿ ಅಥವಾ ಬೆಳ್ಳಿಯ ತಟ್ಟೆಯಾಗಲಿ ಅದರಲ್ಲಿ 33 2 ಹೆಚ್ಚು ಅಂದರೆ 35 ಹಾಕಿ ಆಚಾರ್ಯರಿಗೆ ದಾನ ಕೊಡಬೇಕು. ವಿಶೇಷವಾಗಿ ಈ ದಾನವು ಮನೆಗೆ ಆಚಾರ್ಯರಿಗೆ ಕರೆದು ಕೊಡಬೇಕು. ಅವರು ಸಂಕಲ್ಪ ಮಾಡಿಸುತ್ತಾರೆ. ಯಾವುದೇ ದಾನವನ್ನು ಕೊಡುವಾಗ ಸಂಕಲ್ಪ ಮಾಡಿಸಬೇಕು. ಇದರ ಜೊತೆ ದಕ್ಷಿಣ ಕೂಡ ಇಡಬೇಕು. ಈ ಅತಿರಸದ ದಾನ ಕೆಲವರು ದಿನಾಲೂ ಕೊಡುತ್ತಾರೆ. ಅಂದರೆ ದಿನ 33 ಅತಿರಸ ದಾನ ಮಾಡಲಾಗುತ್ತದೆ. ದಿನ ಒಂದು ಆಚಾರ್ಯರಿಗೆ ಕೊಡುತ್ತಾರೆ. ಮನೆಯಲ್ಲಿಯೇ ಮಾಡಲಾಗುತ್ತದೆ. ಇದು ತುಂಬ ವಿಶೇಷವಾದ ದಾನ. ಇದು 1 ತಿಂಗಳ ಕೊಡಲಾಗುತ್ತದೆ. ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಬಾಗಿನ ದಾನ ಮಾಡಲಾಗುತ್ತದೆ. ಬಾಗಿನ ದಾನ ಎಂದರೆ ಮರದಲ್ಲಿ ಎಲ್ಲವನ್ನು ಇಟ್ಟು ದಾನ ಮಾಡಲಾಗುತ್ತದೆ. ಮರದಲ್ಲಿ ಅರಿಶಿಣ, ಕುಂಕುಮ, ಮಾಂಗಲ್ಯ, ಕಾಲುಂಗರ, ಬಳೆಗಳು ಮತ್ತು ಸೀರೆ, ಬ್ಲೌಸ್ ಪೀಸ್, ಧೋತ್ರ, ಶಲ್ಯ, ಬಳೆಗಳು ಮತ್ತು ಕೆಲವೊಂದು ಸಾಮಗ್ರಿಗಳು ಅಂದರೆ ಧಾನ್ಯಗಳು ಕೂಡ ಇಟ್ಟು ಕೊಡಬಹುದು. ಇದು ಕೂಡ 33 ಕೊಡಬೇಕು. ಹೇಗೆ ಅಂದರೆ ಗಂಡ ಹೆಂಡತಿ ಇಬ್ಬರಿಗೆ ಕರೆದು ಇದು ಬಾಗಿಣನ್ನು ಕೊಡಲಾಗುತ್ತದೆ. ಇದು ತುಂಬ ವಿಶೇಷ ಬಾಗಿಣ. ಈ ದಿನ ಅಂದರೆ ಗಂಡ ಹೆಂಡತಿಗೆ ಮನೆಗೆ ಕರೆದಿ ಅವರಿಗೆ ಊಟ ಮಾಡಿಸಿ ಬಾಗಿಣವನ್ನು ಕೊಡಲಾಗುತ್ತದೆ. ಬಾಗಿಣವು ಮೊದಲೇ ಕೊಡಬೇಕು, ಆಮೇಲೆ ಊಟಕ್ಕೆ ಹಾಕಲಾಗುತ್ತದೆ. ಇದು ಗುಡಿಯಲ್ಲಿ ಮಾಡಲಾಗುತ್ತದೆ. 33 ದಂಪತಿಗಳಿಗೆ ಕೂಡಿಸಿ ಅವರ ಕಾಲುಗಳನ್ನು ತೊಳೆಸಿ ಅವರಿಗೆ ಅರಿಶಿಣ ಕುಂಕುಮ ಕೊಟ್ಟು ಬಾಗಿಣ ಕೊಡಲಾಗುತ್ತದೆ. ಇದು ಕೂಡ ತುಂಬ ಜನರು ಮಾಡುತ್ತಾರೆ. ಇದು ವಿಶೇಷ ದಾನವಾಗಿದೆ. ಆಗದೇ ಇದ್ದಾಗ ಒಬ್ಬರಿಗೆ ಆದರೆ ಬಾಗಿಣ ದಾನ ಮಾಡಬೇಕು. ದಾನಗಳು ಆಚಾರ್ಯರಿಗೆ ಕೊಡಲಾಗುತ್ತದೆ ಹಾಗೂ
ಅಣ್ಣ ತಮ್ಮಂದಿರಿಗೆ ಕೂಡ ಈ 33 ಅತ್ತಿರಸ ಹಾಕಿ ಬಾಗಿಣ ಕೊಡಲಾಗುತ್ತದೆ. ಹಾಗೂ ಅಳಿಯ ಮತ್ತು ಮಗಳಿಗೆ ಕೂಡ ಈ ಬಾಗಿಣ ದಾನ ಕೊಡಲಾಗುತ್ತದೆ. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಈ ಬಾಗಿಣ ದಾನಗಳು ಎಲ್ಲವೂ ಹುಣ್ಣಿಮೆಯ ಮೊದಲೇ ಕೊಡಬೇಕು. ಅಂದರೆ ಮುತ್ತೈದೆಯರು ಹುಣ್ಣಿಮೆಯ ಒಳಗೆ ಕೊಡಬೇಕು ಹಾಗೂ ಹುಣ್ಣಿಮೆ ದಿನ ಕೂಡ ಕೊಡಬಹುದು. ದ್ವಾದಶಿ ಕೂಡ ಒಳ್ಳೆಯ ದಿನ, ಆ ದಿನ ಕೂಡ ದಾನ ಕೊಡಬಹುದು. ಈಗ ಬೇರೆ ದಾನಗಳನ್ನು ಕೂಡ ನಾವು ಅಧಿಕ ಮಾಸದಲ್ಲಿ ಮಾಡಬಹುದು. ದೀಪದಾನ, ಇದು ಕೂಡ ವಿಶೇಷ ದಾನ. 2 ಹೊಸ ದೀಪ ಅಂದರೆ 2 ನೀಲಾಂಜನ, ಹಿತ್ತಾಳೆಯಾಗಲಿ ಬೆಳ್ಳಿದೇ ಆಗಲಿ ಯಾವುದಾದರೂ 2 ನೀಲಾಂಜನ ದಾನ ಮಾಡಬೇಕು. ಅದರಲ್ಲಿ ಹೂಬತ್ತಿ ಇಟ್ಟು ಕೊಡಬೇಕು. ಕೆಲವರು 33 ನೀಲಾಂಜನಗಳು ಅಂದರೆ ಜೊತೆಯಾಗಿ ದಾನ ಮಾಡುತ್ತಾರೆ. ಅದು ಕೂಡ ಒಳ್ಳೆಯ ಶ್ರೇಷ್ಠ ದಾನ. ಬಳೆ ದಾನ ಅಂದರೆ ಬಳೆಗಳನ್ನು ಕೂಡ ಹಾಕಿಸಬಹುದು. ಮುತ್ತೈದರಿಗೆ ಕರೆದು ಬಳೆಯನ್ನು ಹಾಕಿಸುವ ದಾನ ಕೂಡ ಮಾಡಬಹುದು. ಹಾಗೂ ಒಂದು ತಟ್ಟೆಯಲ್ಲಿ ಆಗಲಿ ಅಥವಾ ಬಟ್ಟಲಲ್ಲಿ ಆಗಲಿ ವಿಶೇಷವಾಗಿ ಹಿತ್ತಾಳೆ ಮತ್ತು ತಾಮ್ರಗಳನ್ನು ದಾನ ಮಾಡಲು ಉಪಯೋಗಿಸಬೇಕು. ಅದರಲ್ಲಿ ಒಂದು 33 ಕಾಯಿನ್ಗಳನ್ನು ಹಾಕಿ ದಾನ ಮಾಡಬೇಕು. ಹಾಗೂ 33 ಹೂಬತ್ತಿಗಳನ್ನು ಕೂಡ ದಾನ ಮಾಡಬಹುದು. ಇಲ್ಲದಿದ್ದರೆ ದಿನ 33 ಹೂಬತ್ತಿಗಳನ್ನು ದೇವರ ಮುಂದೆ ತೋಯಿಸಿ ಹಚ್ಚಬಹುದು. ಇದು ಕೂಡ ಒಳ್ಳೆಯ ದಾನ. ನಾನು ಮೊದಲೇ ಹೂಬತ್ತಿಗಳನ್ನು ಮಾಡಿ ಇಟ್ಟುಕೊಂಡಿದ್ದೇನೆ. ಇದು ಅಧಿಕ ಮಾಸದಲ್ಲಿ ದಿನ 33 ಹೂಬತ್ತಿಗಳನ್ನು ಹಚ್ಚುತ್ತೇನೆ. 33 ತೆಂಗಿನಕಾಯಿ ಅಂದರೆ ಸುಲಿಯಬಾರದು, ಹಾಗೆ ಕೊಡಬೇಕು. ಈ ಎಲ್ಲ ದಾನ ಕೊಡುವಾಗ ವಿಶೇಷವಾಗಿ ವಿಳೆದೆಲೆ ಮತ್ತು ದಕ್ಷಿಣಗಳನ್ನು ಇಟ್ಟು ಕೊಡಬೇಕು. ಮತ್ತು 35 ಮುತ್ತೈದೆಯರಿಗೆ ಬ್ಲೌಸ್ ಪೀಸ್ ಮತ್ತು ಅದರ ಮೇಲೆ ನಿಮಗೆ ಎಷ್ಟು ಆಯಿತು ಅಷ್ಟು ದಕ್ಷಿಣ ಇಟ್ಟು ಕೊಡಬೇಕು. ಇದು ಕೂಡ ಒಳ್ಳೆಯ ದಾನ. ಹಾಗೂ 33 ಹಣ್ಣುಗಳ ದಾನ ಕೂಡ ಆಚಾರ್ಯರಿಗೆ ಕೊಡಬೇಕು. ಈ ಎಲ್ಲ ದಾನಗಳು ಆಚಾರ್ಯರಿಗೆ, ಬ್ರಾಹ್ಮಣರಿಗೆ ಕೊಡಬೇಕು. ಈ ಅಧಿಕ ಮಾಸದಲ್ಲಿ ಕೇವಲ ದಾನ ಧರ್ಮ ಮಾಡಬೇಕು. ಯಾವುದೇ ಕಾರ್ಯಗಳು ಮಾಡಬಾರದು. ಮದುವೆಯಾಗಲಿ ಗೃಹ ಪ್ರವೇಶವಾಗಲಿ ಇವುಗಳನ್ನು ಮಾಡಬಾರದು. ಇನ್ನು ಅನೇಕ ದಾನಗಳು ಅಧಿಕ ಮಾಸದಲ್ಲಿ ಕೊಡಬಹುದು. ಗೆಜ್ಜೆ ವಸ್ತ್ರ ಮಾಡಿ ಅದು ಕೂಡ ದಾನ ಮಾಡಬಹುದು. ಬತ್ತಿ ದಾನ ಮಾಡಬಹುದು. ಅಧಿಕ ಮಾಸ ನಮಗೆ ಒಂದು ವಿಶೇಷ ಅವಕಾಶ. ಅದು ಏನೆಂದರೆ ನಮ್ಮ ಪಾಪಗಳನ್ನು ನಿವಾರಿಸಲು ಮತ್ತು ದೇವರ ಕಡೆಗೆ ಹತ್ತಿರವಾಗಲು ಇದು ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಆದುದರಿಂದ ಈ ಅಧಿಕ ಮಾಸದಲ್ಲಿ ಅಧಿಕ ದಾನ ಮಾಡಿ ಅಧಿಕ ಪುಣ್ಯ ಗಳಿಸೋಣ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.